ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕನ್ನಡ ಉಳಿಸಲಿ ಬೆಳೆಸಲಿ ಹೋರಾಟಕ್ಕೆ ಯಾರು ಬೇಡ ಅನ್ನಲ್ಲ. ಹೆದರಿಸಿ ಆಸ್ತಿ ಪಾಸ್ತಿ ಹಾನಿ ಮಾಡಿದರೆ ಯಾರೂ ಒಪ್ಪಲ್ಲ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗತ್ತೆ ಎಂದರು ಡಿಸಿಎಂ. ಇವತ್ತು ಪ್ರತಿಭಟನೆಗೆ ಇಳಿದರೆ ಕರವೇ ಕಾರ್ಯಕರ್ತರಿಗೆ ಕಂಟಕ ಫಿಕ್ಸ್. ಅನುಮತಿ ಇಲ್ಲದೆ ಪ್ರತಿಭಟಿಸಿ ಜನರಿಗೆ ತೊಂದರೆ ಮಾಡಿದರೆ ಎಫ್ಐಆರ್. ಎಲ್ಲ ಪೊಲೀಸ್ ಠಾಣೆಗಳಿಗೂ ಸೂಚನೆ ಕೊಟ್ಟ ಹಿರಿಯ ಅಧಿಕಾರಿಗಳು. ನಿನ್ನೆ ಪ್ರತಿಭಟನೆ ವೇಳೆ ಹಲವೆಡೆ ಗಲಾಟೆ, ಬ್ಯಾನರ್ ಹರಿದು ಆಕ್ರೋಶ. ತಡರಾತ್ರಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ. 14 ದಿನ ನ್ಯಾಯಾಂಗ ಬಂಧನಕ್ಕೆ. ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ, ಬಸ್ಸುಗಳ ಮೇಲೂ ಕಲ್ಲು ತೂರಾಟ. ನಾರಾಯಣಗೌಡ ವಿರುದ್ಧ 2 ಕಡೆ ಎಫ್ಐಆರ್. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆ ಮಾಡಿದವರ ವಿರುದ್ಧವೂ ಕೇಸ್. ಕನ್ನಡ ನಾಮಫಲಕ ಇಲ್ಲದೇ ಇದ್ರೆ ಓದಿತೀವಿ, ಕಿತ್ತು ಹಾಕ್ತೀವಿ. ಮಾಲ್ ಆಫ್ ಏಷ್ಯಾದವನೇನೋ ಏನ್ ಕೊಟ್ಟ? ಕನ್ನಡ ನಾಮಫಲಕ ಹಾಕದವರಿಗೆ ರಕ್ಷಣೆ ಕೊಡ್ತೀರಾ? ಬಂಧನದ ಬಳಿಕ ಸರ್ಕಾರದ ವಿರುದ್ಧ ನಾರಾಯಣಗೌಡ ಆಕ್ರೋಶ. ನಿನ್ನೆ ಪ್ರತಿಭಟನೆ ವೇಳೆ ಅಹಿತಕರ ಘಟನೆಗಳು. ಪ್ರತಿಭಟನೆ ಬಗ್ಗೆ ಪೊಲೀಸರಿಗೆ ಇರಲಿಲ್ವಾ ಇಂಟೆಲಿಜೆನ್ಸ್ ಮಾಹಿತಿ? ಪೂರ್ವ ತಯಾರಿ ಇಲ್ಲದೆ ಬಂದೋಬಸ್ತ್ ಸಂಪೂರ್ಣ ಫೇಲ್. ನಮ್ಮ ಸರ್ಕಾರ ಕನ್ನಡ ಪರ ಯೋಜನೆ ತೀರ್ಮಾನಕ್ಕೆ ನಿಂತಿದೆ. ಕರವೆಯವರು ಬಲವಂತವಾಗಿ ಬೋರ್ಡ್ ತೆಗೆಯೋದು, ಒಡೆಯೋದು ಮಾಡಿದ್ದಾರೆ. ಕಾನೂನು ಉಲ್ಲಂಘಿಸಿದರೆ ಸುಮ್ಮನಿರಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆ. ಹಿರಿಯ ನಾಯಕರು ಮನೆಗೆ ಬಂದಿದ್ರು. ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿ ನಿಮ್ಮ ಅವಶ್ಯಕತೆ ನಮಗಿದೆ ಎಂದಿದ್ದು ನಿಜ. ಹೊಸಬರಿಗೆ ಅವಕಾಶ ಮಾಡಿಕೊಡಲು ಹಿಂದೆ ಸರಿದಿದ್ದೀನಿ ಎಂದ ಮಾಜಿ ಸಿಎಂ ಡಿವಿ ಸದಾನಂದಗೌಡ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದ್ದ ಕಾರಿಗೆ ಲಾರಿ ಡಿಕ್ಕಿ. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ. ಕಾರಿನ ಮುಂಭಾಗ ಜಖಂ. ಅದೃಷ್ಟವಶಾತ್ ಪ್ರಾಣಾಪಾಯವಿಲ್ಲ. ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ಸಮುದಾಯಗಳ ವಿರೋಧ. ಒಕ್ಕಲಿಗ ಲಿಂಗಾಯತ ಆಕ್ಷೇಪವೇ ಸರ್ಕಾರಕ್ಕೆ ಹೊಸ ಅಸ್ತ್ರ. ಸಂಪುಟದಲ್ಲಿ ಚರ್ಚೆ ನಡೆಸಿ ವೈಜ್ಞಾನಿಕವಾಗಿ ಮತ್ತೆ ಜಾತಿ ಗಣತಿ ಮಾಡುತ್ತಾ ಸರ್ಕಾರ. ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಕಿಡಿ. ಮೀಟಿಂಗ್ನಲ್ಲಿ ಬಸನಗೌಡ ವಿರುದ್ಧ ಸುಪಾರಿ ಕಿಲ್ಲರ್ ಪದ ಬಳಕೆ. ಶಿಸ್ತು ಕ್ರಮ ಆಗಬೇಕು ಅಂತ ಹಲವರ ಆಗ್ರಹ. ಕೊರೋನಾ ಸೋಂಕಿಗೆ ತಮಿಳಿನ ಹಿರಿಯ ನಟ ಬಲಿ. ತಮಿಳು ಸೂಪರ್ ಸ್ಟಾರ್ ಕ್ಯಾಪ್ಟನ್ ವಿಜಯಕಾಂತ್ ನಿಧನ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಗಣ್ಯರಿಂದ ಕಂಬನಿ. ಬೆಂಗಳೂರಿನ ನೆಪ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಮತ್ತೊಂದು ಕೇಸ್. ಕಿಡ್ನಿ ಕಸಿ ಬಳಿಕ ಇನ್ಫೆಕ್ಷನ್ ಆಗಿ ವ್ಯಕ್ತಿಯೋರ್ವನ ಸಾವು. ವೈದ್ಯರ ನಿರ್ಲಕ್ಷ್ಯಕ್ಕೆ ಚಂದ್ರಮೋಹನ್ ಮೃತಪಟ್ಟಿದ್ದಾಗಿ ಕುಟುಂಬಸ್ಥರ ಆರೋಪ. ದೂರು ದಾಖಲು. 10ನೇ ತರಗತಿಗೆ ನಮ್ಮಪ್ಪ ನನಗೆ ಮದುವೆ ಮಾಡಿದ್ರು. ನಾನೇನು ಜಾಸ್ತಿ ಕಲಿತವಳಲ್ಲ, ಓದ್ದವಳಲ್ಲ. ಬಾಲ್ಯ ವಿವಾಹದ ತಮ್ಮ ಮದುವೆ ಸ್ಟೋರಿ ಬಹಿರಂಗ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಚಿತ್ರದುರ್ಗದ ಬೀರಾವಾರದಲ್ಲಿ ಬಿಸಿಯೂಟ ಸೇವಿಸಿ ಸರ್ಕಾರಿ ಶಾಲಾ ಮಕ್ಕಳು ಅಸ್ವಸ್ಥ. ಕೆಮ್ಮು ಶೀತ ಇದ್ದಿದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗಿದೆ. ಶಾಲಾ ಶಿಕ್ಷಕಿ ಹುಲಿಗೆಮ್ಮ ಬೇಜವಾಬ್ದಾರಿ. ಡಿಸೆಂಬರ್ 30ರಂದು ರಾಮ ಜನ್ಮಭೂಮಿಗೆ ಮೋದಿ ಭೇಟಿ. ಪ್ರಧಾನಿ ಸ್ವಾಗತಕ್ಕಾಗಿ ನಡೀತಾ ಇದೆ ಭರದ ಸಿದ್ಧತೆ. 32,000 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಇಟಲಿ ಭಾರತ ಸ್ನೇಹ ಸಂಬಂಧದ ಮಧ್ಯೆ ಮತ್ತೊಂದು ಮಹತ್ವದ ನಿರ್ಧಾರ. ಭಾರತೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ನಂತರ 12 ತಿಂಗಳು ಹೆಚ್ಚುವರಿಯಾಗಿ ಉಳಿಯಲು ಅನುವು. ಮೆಲೋನಿ ಸರ್ಕಾರದಿಂದ ಭಾರತೀಯ ಕಾರ್ಮಿಕರಿಗೂ ಬಂಪರ್ ಕೊಡುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.